ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ಇವತ್ತು ನಾವು ನಮಗೆ ಇನ್ವೆಸ್ಟ್ಮೆಂಟಲ್ಲಿ ಯಾವ ರೀತಿಯಾದಂತಹ ಆಯ್ಕೆಗಳಿದ್ದಾವೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಅಂದರೆ ಯಾವುದೆಲ್ಲ ಅಸೆಟ್ ಕ್ಲಾಸ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅನ್ನುವಂಥದ್ದು. ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನಮ್ಗೆ ಕೇವಲ ಲಾಭನೇ ಆಗಿಬಿಡುತ್ತೆ ಅಂತಲ್ಲ, ಅಲ್ಲಿ ರಿಸ್ಕ್ ಕೂಡ ಇರುತ್ತೆ. ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ರಿಸ್ಕ್ ಲೆವೆಲ್ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾಗಿರುತ್ತೆ. ಕೆಲವುದರಲ್ಲಿ ಕಮ್ಮಿ ರಿಸ್ಕ್ ಇರುತ್ತೆ, ಕೆಲವುದರಲ್ಲಿ ಜಾಸ್ತಿ ರಿಸ್ಕ್ ಇರುತ್ತೆ. ಅದಕ್ಕೆ ತಕ್ಕನಾಗಿ ನಮಗೆ ರಿವಾರ್ಡ್ ಪೊಟೆನ್ಷಿಯಲ್ ಕೂಡ ಇರುತ್ತೆ. ಅಂದರೆ ಕಡಿಮೆ ರಿಸ್ಕ್ ಇದ್ದಲ್ಲಿ ಕಡಿಮೆ ರಿವಾರ್ಡ್ ಸಿಗುತ್ತೆ, ಜಾಸ್ತಿ ರಿಸ್ಕ್ ಇದ್ದಲ್ಲಿ ಜಾಸ್ತಿ ರಿವಾರ್ಡ್ ಸಿಗುತ್ತೆ. ಇಲ್ಲಿ ನಾನು ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಟೈಪ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೊ ಅದನ್ನು ಒಂದೊಂದಾಗಿ ನಾವು ನೋಡೋದಾದರೆ, ಇಲ್ಲಿ ನೋಡಿ FD ಅಂತ ಇದೆ, ಫಿಕ್ಸ್ಡ್ ಡೆಪಾಸಿಟ್ಸು. ನಂತರ ಬಾಂಡ್ಸ್ ಇದೆ, ನಂತರ ಸ್ಟಾರ್ಟಪ್ಸ್, ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಮಾಡ್ಬೋದು, ರಿಯಲ್ ಎಸ್ಟೇಟಲ್ಲಿ ಮಾಡ್ಬೋದು, ರಿಟೈರ್ಮೆಂಟ್ ಪ್ಲಾನ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಕಮೋಡಿಟೀಸಲ್ಲಿ ಮಾಡ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ನೀವು ಮಾಡ್ಬೋದು. ಸೊ ಅದಕ್ಕೆ ಆ ಅಸೆಟ್ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಾ ಇಲ್ಲಿ ಎಕ್ಸಾಂಪಲ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಅದರಲ್ಲಿ ಏನು ರಿಸ್ಕ್ ಲೆವೆಲ್ ಎಷ್ಟಿರುತ್ತೆ, ಲೋ ಇರುತ್ತಾ, ಹೈ ಇರುತ್ತಾ, ಮೀಡಿಯಮ್ ಇರುತ್ತಾ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಇಲ್ಲಿ ರಿವಾರ್ಡ್ ಪೊಟೆನ್ಷಿಯಲ್, ಅದರಲ್ಲಿ ನಮಗೆ ರಿವಾರ್ಡ್ ಯಾವ ರೀತಿಯಾಗಿ ನಾವು ನೋಡ್ಬೋದು ಅನ್ನುವಂಥದ್ದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಲಿಕ್ವಿಡಿಟಿ ಅಂತ ಮೆನ್ಷನ್ ಮಾಡಿದ್ದೀನಿ. ಲಿಕ್ವಿಡಿಟಿ ಅಂತ ಹೇಳಿದರೆ ನಿಮ್ಮ ಯಾವುದೇ ಅಸೆಟ್ ಕ್ಲಾಸ್ ಇರ್ಬೋದು, ಅದನ್ನು ನಮಗೆ ಈಸಿಯಾಗಿ ಬೈ ಮತ್ತು ಸೆಲ್ ಮಾಡೋ ಹಾಗೆ ಇರಬೇಕು. ನಮಗೆ ಬೈಯರ್ಸು ಮತ್ತು ಸೆಲ್ಲರ್ಸು ಈಸಿಯಾಗಿ ಸಿಗಬೇಕು. ಆ ಥರದ ಅಸೆಟನ್ನು ನಾವು ಲಿಕ್ವಿಡ್ ಅಸೆಟ್ ಅಂತ ಕರಿತೀವಿ. ಸೊ ಅದನ್ನು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಟೈಮ್ ಹಾರಿಝನನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಂದರೆ ನಮ್ಗೆ ಅಲ್ಲಿ ಯಾವುದೇ ಅಸೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಕ್ಯಾಪಿಟಲ್ ಗ್ರೋತ್ ಆಗೋಕ್ಕೆ ಏನು ಟೈಮ್ ತಗೊಳ್ಳುತ್ತೆ ಅಂತ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೆ. ಹಾಗೆ ಇಲ್ಲಿ ನೋಟ್ಸ್, ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನಾವೀಗ ಒಂದೊಂದಾಗಿ ನೋಡೋದಾದರೆ, ಇಲ್ಲಿ ನೋಡಿ ಫಿಕ್ಸ್ಡ್ ಡೆಪಾಸಿಟ್ಸ್ ಇದೆ. ಫಿಕ್ಸ್ಡ್ ಡೆಪಾಸಿಟ್ಸು ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಪಾಪ್ಯುಲರ್ ಇದೆ, ಜನ ಜಾಸ್ತಿ ಅದರಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಯಾಕಂತ ಹೇಳಿದರೆ, ಒಂದು ಇದು ಲೋ ರಿಸ್ಕ್ ಇದೆ, ಮತ್ತೊಂದು ಏನಂತ ಹೇಳಿದರೆ ಪ್ರೆಡಿಕ್ಟೇಬಲ್ ರಿಟರ್ನ್ಸ್. ಅಂದರೆ ಮೊದಲೇ ಗೊತ್ತಿರುತ್ತೆ ನಮಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅಂತ. FD ಅಲ್ಲಿ ಹಾಗೆ ಅಲ್ವಾ, ನಿಮಗೆ ಈ ನೀವು ಇಂತಿಷ್ಟು ವರ್ಷ ಇಲ್ಲಿ ಕ್ಯಾಪಿಟಲನ್ನು ಹೋಲ್ಡ್ ಮಾಡಿದರೆ ನಿಮ್ಗೆ ಇಷ್ಟು ರಿಟರ್ನ್ ಕೊಡ್ತೇವೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಇದೆರಡು ರೀಸನ್ಗೋಸ್ಕರ ರಿಸ್ಕು ಕಮ್ಮಿ ಇದೆ ಮತ್ತು ನಮಗೆ ಪ್ರಿಡಿಕ್ಟೇಬಲ್ ರಿಟರ್ನ್ಸ್. ನಾನೀಗ ಒಂದು 5 ವರ್ಷ ಒಂದು FD ಮಾಡಿದರೆ ನನಗೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಮೊದಲೇ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಜನ ಹೂಡಿಕೆಯನ್ನು ಮಾಡ್ತಾರೆ. ಎಲ್ಲಿ ಹೂಡಿಕೆ ಮಾಡ್ಬೋದು ಅಂತ ಹೇಳಿದರೆ, ನಾವು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇರ್ಬೋದು, ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ ಇರ್ಬೋದು, ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ನಾವು ಹೂಡಿಕೆಯನ್ನು ಮಾಡ್ಬೋದು. ಇಲ್ಲಿ ರಿವಾರ್ಡ್ ಪೊಟೆನ್ಷಿಯಲ್ ಹೇಗಿರುತ್ತೆ ಅಂದರೆ, ರಿವಾರ್ಡ್ ಕೂಡ ತುಂಬ ಕಮ್ಮಿ ಇರುತ್ತೆ. ನಿಮಗೆ ರಿಸ್ಕ್ ಕಮ್ಮಿ ಇರುತ್ತೆ, ಹಾಗೆ ರಿವಾರ್ಡ್ ಕೂಡ ಕಮ್ಮಿ ಇರುತ್ತೆ. ಅಂದರೆ ರಿಸ್ಕ್ ಕಮ್ಮಿ ಇದ್ದಲ್ಲಿ ರಿವಾರ್ಡ್ ಕೂಡ ಕಮ್ಮಿ ಬರುತ್ತೆ. ರಿಸ್ಕ್ ಕಮ್ಮಿ ಇದೆ ಅಂದ ತಕ್ಷಣ ರಿಸ್ಕೇ ಇರಲ್ಲ ಅಂತಲ್ಲ. ಅಂದರೆ ಈಗ ನೀವು ನೋಡಿ, ಯಾವುದೇ ಈಗ ನೀವು ಒಂದು ಕಡೆ ಹೂಡಿಕೆ ಮಾಡಿದರೆ ಆ ಸಂಸ್ಥೆಯಲ್ಲಿ ಏನಾದರೂ ಮನಿ ಲಾಂಡ್ರಿಂಗ್ ಇರ್ಬೋದು, ಅಥವಾ ಏನಾದರೂ ಸ್ಕ್ಯಾಮ್ ಆಯಿತು ಅಂದ ತಕ್ಷಣ ನಿಮ್ಮ ಹಣಕ್ಕೆ ಸಮಸ್ಯೆ ಆಗ್ಬೋದು, ನಿಮ್ಮ ಹಣ ನಿಮಗೆ ಸಿಗದೆ ಇರ್ಬೋದು. ಬಟ್ ಆ ಥರದ ಸಮಸ್ಯೆಗಳಾಗೋದು ತುಂಬ ಕಮ್ಮಿ. ಸೊ ಹಾಗಾಗಿ ಇದು ಅಂದರೆ ಸೇಫ್ ಇನ್ವೆಸ್ಟ್ಮೆಂಟಿಗೆ, ಹಾಗೆ ರಿವಾರ್ಡ್ ಕೂಡ ತುಂಬ ಕಮ್ಮಿ. ಬಟ್ ಇಲ್ಲಿ ಏನಂತ ಹೇಳಿದರೆ ಲಿಕ್ವಿಡಿಟಿ ಅಂತ ಇದೆ. ಲಿಕ್ವಿಡಿಟಿ ಇಲ್ಲಿ ಮೀಡಿಯಮ್ ಆಗಿರುತ್ತೆ. ಯಾಕಂತ ಹೇಳಿದರೆ, ಇಲ್ಲಿ ನಿಮ್ಗೀಗ 5 ವರ್ಷಕ್ಕೆ ಅಂತ ನೀವು FD ಮಾಡಿರ್ತಿರ್ತೀರಿ. ಈಗ 3 ವರ್ಷಕ್ಕೆ ಬೇಕಂದವಾಗ ಕೊಡಲ್ಲ ನಿಮಗೆ. ಕೆಲವೊಂದು FDಗಳಲ್ಲಿ ನಿಮಗೆ 3 ವರ್ಷ, ಈಗ 5 ವರ್ಷಕ್ಕೆ ನೀವು FD ಮಾಡಿರೋದನ್ನು 3 ವರ್ಷಕ್ಕೆ ಬೇಕು, ನಿಮಗೇನು ಎಮರ್ಜೆನ್ಸಿ ಇತ್ತು ಅಂದವಾಗ ಸಿಗಲ್ಲ. ಕೆಲವೊಂದರಲ್ಲಿ ಕೊಡ್ಬೋದು. ಹಾಗಾಗಿ ಇದು ಮೀಡಿಯಮ್ ಇದೆ ಲಿಕ್ವಿಡಿಟಿ. ಸೊ ಅಂದರೆ ಕೆಲವೊಂದರಲ್ಲಿ ಸಿಗುತ್ತೆ ನಿಮ್ಗೆ ಬೇಕಂದಾಗ, ಕೆಲವೊಂದರಲ್ಲಿ ನಿಮಗೆ ಬೇಕಂದಾಗ ಸಿಗಲ್ಲ. ಹಾಗಾಗಿ ಬಟ್ ಇಲ್ಲಿ ಕ್ಯಾಪಿಟಲ್ ಗ್ರೋತ್ ಆಗಬೇಕಂತ ಹೇಳಿದರೆ ಶಾರ್ಟ್ ಟು ಮೀಡಿಯಮ್ ಟರ್ಮ್, ಅಂದರೆ 3 ವರ್ಷ 5 ವರ್ಷ ಈ ರೀತಿಯಾಗಿ ನಾವು ಕ್ಯಾಪಿಟಲನ್ನು ಅಲ್ಲಿ ಹೋಲ್ಡ್ ಮಾಡ್ತೀವಿ. ಅದರ ನಂತರ ನಮಗೆ ರಿಟರ್ನನ್ನು ನಾವು ನಿರೀಕ್ಷೆ ಮಾಡ್ಬೋದು. ಹಾಗೆ ಇನ್ನೊಂದು ನಾವು ಅಸೆಟ್ ಕ್ಲಾಸ್ ನೋಡೋದಾದರೆ, ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಬಾಂಡ್ಸ್ ಅಂತ ಹೇಳಿದರೆ ಅಂದರೆ ಗೌರ್ಮೆಂಟು ಅಥವಾ ಕಾರ್ಪೊರೇಟ್ ಬಾಂಡ್ಸ್ಗಳ ಮೇಲೆ ನಾವು ಹೂಡಿಕೆ ಅಂತ ಹೇಳಿದರೆ, ಅವು ಗೌರ್ಮೆಂಟ್ ಅಥವಾ ನಾವು ಖಾಸಗಿ ಸಂಸ್ಥೆಗಳಿಗೆ ನಾವು ಸಾಲವನ್ನು ಕೊಡುವಂಥದ್ದು ಅವರಿಗೆ, ಅವರು ನಮಗೆ ಇಂಟ್ರೆಸ್ಟನ್ನು ಪೇ ಮಾಡುವಂಥದ್ದು. ಇದರಲ್ಲೂ ಹಾಗೆ ನಿಮಗೆ ರಿಸ್ಕ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ, ಹಾಗೆ ರಿವಾರ್ಡ್ ಕೂಡ ತುಂಬ ಕಮ್ಮಿ ಇರುತ್ತೆ. ಬಟ್ ಇಲ್ಲಿ ಲಿಕ್ವಿಡಿಟಿನೂ ಹಾಗೆ ಮೀಡಿಯಮ್ ಇರುತ್ತೆ. ಅಂದರೆ ನಿಮಗೆ ಬೇಕಂದಾವಾಗ ಸಿಗಲ್ಲ, ಅವರು ಕೊಟ್ಟಾಗ ನೀವು ತಗೊಳ್ಬೇಕಾಗತ್ತೆ. ಅಂದರೆ ಈಗ ನಿಮ್ಮ ಹಣ ಅಲ್ಲಿ ಇಟ್ಟಿದ್ರು ಕೂಡ ನಿಮ್ಗೆ ಬೇಕಾದಾಗ ಸಿಗಲ್ಲ. ಸೊ ಹಾಗಾಗಿ ಇಲ್ಲಿ ಲಿಕ್ವಿಡಿಟಿ ಮೀಡಿಯಮ್ ಇರುತ್ತೆ. ಹಾಗೆ ಇಲ್ಲಿ ಕ್ಯಾಪಿಟಲ್ ಗ್ರೋತ್ ಆಗಬೇಕಂದ್ರೆ ಮೀಡಿಯಮ್ ಟು ಲಾಂಗ್ ಟರ್ಮ್, ಅಂದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅಂದರೆ ಇಲ್ಲಿ ಗೌರ್ಮೆಂಟ್ ಬಾಂಡ್ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡಿದರೆ ಸ್ವಲ್ಪ ಸೇಫ್ ಆಗಿರುತ್ತೆ.
ಖಾಸಗಿ ಸಂಸ್ಥೆಗಳ ಮೇಲೆಲ್ಲ ಮಾಡಿದರೆ ರಿಸ್ಕ್ ಇರುತ್ತೆ ಜಾಸ್ತಿ. ಸೊ ಇನ್ನೊಂದು ನಾವು ಇನ್ವೆಸ್ಟ್ಮೆಂಟ್ ಟೈಪನ್ನು ನೋಡೋದಾದರೆ ನಾವಿಲ್ಲಿ ಸ್ಟಾರ್ಟಪ್ಸ್ ಅಂತ ಇದೆ. ಸ್ಟಾರ್ಟಪ್ಸ್ ಅಂತ ಹೇಳಿದರೆ ಹೊಸದಾಗಿ ಏನು ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತಾರಲ್ಲ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಈಗ ನೋಡಿ ಝೊಮ್ಯಾಟೊ ಇವಾಗ ಅದು ದೊಡ್ಡ ಕಂಪನಿ ಆಗಿದೆ. ಇದರದ್ದು ಏನು ಝೊಮ್ಯಾಟೊವನ್ನು ಶುರು ಮಾಡಿದಾರಲ್ಲ, ಕಂಪನಿಯನ್ನು ಶುರು ಮಾಡಿದಾರಲ್ಲ, ಏನು ಬಿಸ್ನೆಸ್ಸನ್ನು ಶುರು ಮಾಡಿದಾರಲ್ಲ, ಆವಾಗ ಏನು ಇನ್ವೆಸ್ಟ್ ಮಾಡ್ತಾರೆ ನೋಡಿ, ಅದಕ್ಕೆ ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್, ಈಗ ನಿಮ್ಮ ಫ್ರೆಂಡು ಯಾರಾದರೂ ಇರ್ಬೋದು, ನಾನು ಈ ರೀತಿಯಾಗಿ ಒಂದು ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಈ ಥರ ಮಾಡ್ತಾ ಇದ್ದೀನಿ, ಈ ಥರ ಪ್ರಾಡಕ್ಟ್ಗಳನ್ನು ನಾನು ತಯಾರಿಸ್ತಾ ಇದ್ದೀನಿ, ಅದಕ್ಕೊಂದು 2 ಕೋಟಿ ಇನ್ವೆಸ್ಟ್ಮೆಂಟ್ ಆಗ್ಬೋದು, ನಾನು ಅದಕ್ಕೆ ಇನ್ವೆಸ್ಟರ್ಸನ್ನು ಹುಡುಕ್ತಾ ಇದ್ದೀನಿ, ನೀವು ಒಂದು 50 ಲಕ್ಷ ಇನ್ವೆಸ್ಟ್ ಮಾಡಿ ಅಂತ ನಿಮ್ಮ ಹತ್ರ ಹೇಳ್ಬೋದು. ಸೊ ಅದಕ್ಕೆ ನೀವೇನು ಫಂಡಿಂಗ್ ಮಾಡ್ತಿರಲ್ಲ, ಇನ್ವೆಸ್ಟ್ ಮಾಡ್ತಿರಲ್ಲ, ಅದು ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟ್. ಹೊಸದಾಗಿ ಏನು ಬಿಸ್ನೆಸ್ ಶುರು ಮಾಡ್ತಾರೆ ನೋಡಿ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಏನು ಸ್ಟಾರ್ಟಪ್ಗೆ ಇನ್ವೆಸ್ಟ್ ಮಾಡೋದಂತ ಹೇಳ್ತೀವಿ. ಈ ರೀತಿ ಇನ್ವೆಸ್ಟ್ ಮಾಡಿದವಾಗ ಇಲ್ಲಿ ಏನಾಗುತ್ತಂದರೆ ರಿಸ್ಕ್ ವೆರಿ ಹೈ ಇರುತ್ತೆ, ರಿವಾರ್ಡ್ ಕೂಡ ವೆರಿ ಹೈ ಆಗಿರುತ್ತೆ. ಇಲ್ಲಿ ನೋಡಿ ಝೊಮ್ಯಾಟೊ ಈಗ ಮಾರ್ಕೆಟಲ್ಲಿ ಅವರು ಸಸ್ಟೈನ್ ಆಗಿದ್ದಾರೆ, ಈಗ ದೊಡ್ಡ ಕಂಪನಿ ಆಗಿದೆ, ಅವರೇನು ಮ್ಯಾಸಿವ್ ರಿಟರ್ನನ್ನು ಜನರೇಟ್ ಮಾಡ್ತಾ ಇದ್ದಾರೆ. ಕೋಟಿಗಟ್ಟಲೆ, 1000 ಕೋಟಿಯಲ್ಲಿ ಅವ್ರದ್ದು ಇನ್ಕಮ್ ಜನರೇಟ್ ಆಗ್ತಾ ಇದೆ, ರೈಟಾ? ಇವಾಗ ಅದೇ ಈಗ ಅವರದ್ದು ಆ ಬಿಸ್ನೆಸ್ ಪ್ಲಾನ್ ಏನು ವರ್ಕ್ ಆಗಲಿಲ್ಲ, ಫೇಲ್ಯೂರ್ ಆಯಿತು ಅಂತ ಹೇಳಿದರೆ ಅವ್ರು ಹಾಕಿರೋ ಅಷ್ಟು ಹಣ ಹೊರಟು ಹೋಗುತ್ತೆ, ಹೌದಲ್ವಾ? ಈಗ ಯಾವುದೋ ಕಂಪನಿ ಲಾಸ್ ಮಾಡ್ತಿದೆ ಅಥವಾ ಯಾವುದೋ ಬಿಸ್ನೆಸ್ ಲಾಸಲ್ಲಿದೆ ಅಂತ ಹೇಳಿದರೆ ಅದನ್ನು ಯಾರು ತಗೊಳ್ಳೋಕ್ಕೂ ಬರಲ್ಲ, ರೈಟ್ ಅಲ್ಲ? ಅದಕ್ಕೆ ಹೇಳೋದು, ಇದು ಲಿಕ್ವಿಡಿಟಿನೂ ತುಂಬ ಲೋ ಇದೆ, ಹಾಗಾಗಿ ಈ ರೀಸನ್ನಿಂದನೂ ನಿಮಗೆ ಲಾಸ್ ಆಗುತ್ತೆ. ಅಂದರೆ ಈಗ ಲಾಸ್ ಮಾಡ್ಕೊಳ್ತಾ ಇದೆ ಕಂಪನಿ ಅಂದವಾಗ ಅದನ್ನು ಯಾರು ತಗೊಳ್ಳೋಕ್ಕೂ ಬರಲ್ಲ. ಆಗ ನಿಮ್ಗೆ ಸೆಲ್ ಮಾಡೋಕ್ಕಾಗಿಲ್ಲ ಅಂದರೆ ಸೊ ನೀವು ಹಾಕಿರೋ ಎಂಟೈರ್ ಏನು ಕ್ಯಾಪಿಟಲ್ ಏನಿದೆ ಪೂರ್ತಿ ಹೊರಟು ಹೋಗುತ್ತೆ, ಯಾವುದು ವಾಪಸ್ ಬರಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಆ ಬಿಸ್ನೆಸ್ ಸಕ್ಸಸ್ ಆಯಿತು ಅಂದರೆ ನಿಮಗೆ ಹ್ಯೂಜ್ ರಿಟರ್ನ್ ಬರುತ್ತೆ, ಇಲ್ಲ ಫೇಲ್ಯೂರ್ ಆಯ್ತು ಅಂದರೆ ಅಷ್ಟು ಹಣ ಹೋಗುತ್ತೆ. ಸೊ ಇದೇನು ಸ್ಟಾರ್ಟಪ್ಸ್ ಅನ್ನೋದು ವೆರಿ ರಿಸ್ಕಿ, ಹಾಗೆ ತುಂಬ ರಿವಾರ್ಡ್ ಪೊಟೆನ್ಷಿಯಲ್ ಕೂಡ ಇದೆ. ಅಂದರೆ ಬಟ್ ಇದೇನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟು ಸಕ್ಸಸ್ ರೇಟ್ ಇರೋದು ಬರೀ 20% ಮಾತ್ರ. ಅಂದರೆ 100ರಲ್ಲಿ 20 ಸ್ಟಾರ್ಟಪ್ಗಳು ಮಾತ್ರ ಸಕ್ಸಸ್ ಆಗ್ತವೆ, 80 ಇದೇನಾಗುತ್ತೆ ಲಾಸ್ ಮಾಡಿಕೊಂಡು ಶಟ್ ಡೌನ್ ಮಾಡ್ತಾರೆ. ಸೊ ಹಾಗೆ ಇನ್ನೊಂದು ನಾವು ಈಗ ಅಸೆಟ್ ಕ್ಲಾಸ್ ನೋಡೋದಾದರೆ ಇನ್ವೆಸ್ಟ್ಮೆಂಟಿಗೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ದು ಇದೊಂದು ಡಿಜಿಟಲ್ ಕರೆನ್ಸಿ ಅಥವಾ ವರ್ಚುವಲ್ ಕರೆನ್ಸಿ ಅಂತ ಹೇಳ್ಬೋದು. ಸೊ ಇದು ಏನು ಎಕ್ಸಾಂಪಲ್ ನೋಡೋದಾದರೆ ಬಿಟ್ಕಾಯಿನ್ ಇರ್ಬೋದು, ಇಥೇರಿಯಂ ಇರ್ಬೋದು, ಈ ರೀತಿಯಾಗಿ ಈ ಕಾಯಿನ್ಸ್ಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತೇವೆ. ಇಲ್ಲಿ ಏನಾಗುತ್ತೆ ಅಂದರೆ ರಿಸ್ಕ್ ತುಂಬ ಇರುತ್ತೆ, ಹಾಗೆ ರಿವಾರ್ಡ್ ಪೊಟೆನ್ಷಿಯಲ್ಲು ಅಷ್ಟೇ ಹೈ ಇರುತ್ತೆ. ಇದು ಹೇಗಂತ ಹೇಳಿದರೆ ನಿಮಗೆ ಆ ಪರ್ಟಿಕ್ಯುಲರ್ ಕಾಯಿನಲ್ಲಿ ನಿಮಗೆ ಡಿಮಾಂಡ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಅದು ನೀವು ಹಾಕಿರೋ ಕ್ಯಾಪಿಟಲ್ ಗ್ರೋತ್ ಆಗ್ತಾ ಹೋಗುತ್ತೆ. ಅಥವಾ ಅಲ್ಲಿ ಡಿಮಾಂಡ್ ಇಲ್ಲ ಅಂತ ಹೇಳಿದರೆ ನಿಮಗೆ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬಿಟ್ಕಾಯಿನ್ ಎಲ್ಲ ನೋಡಿ ಎಷ್ಟೋ ಪಟ್ಟು, 500,000 ಪಟ್ಟು ಈ ರೀತಿಯಾಗಿ ಎಲ್ಲ ರಿಟರ್ನ್ ಕೊಟ್ಟಿದ್ದಾವೆ. ಬಟ್ ಏನು ಅದೇ ರೀತಿಯಾಗಿ ಹಾಕಿರೋ ಹಣ 0 ಆಗಿದ್ದು ಇದೆ, ಆ ಥರ ಕಾಯಿನ್ಗಳು ಇದ್ದಾವೆ. ಸೊ ಇಲ್ಲೇನು ತುಂಬ ಹೈ ರಿಸ್ಕು ಹೈ ರಿಟರ್ನು, ಬಟ್ ಇಲ್ಲೇನು ಲಿಕ್ವಿಡಿಟಿ ಹೈ ಇದೆ. ಲಿಕ್ವಿಡಿಟಿ ಅಂದರೆ ನೀವು ಯಾವಾಗ ಬೇಕಿದ್ರೂ ಬೈ ಸೆಲ್ ಮಾಡ್ಬೋದು. ಅಂದರೆ ನೀವು ಇವತ್ತೀಗ ಒಂದು ಕಾಯಿನನ್ನು ಬೈ ಮಾಡಿದ್ರಿ ಅಂದರೆ ನಾಳೆನೂ ಸೆಲ್ ಮಾಡಿ ಬಿಡ್ಬೋದು. ಅಂದರೆ ಅದಕ್ಕೆ ನೀವು ಯಾರನ್ನು ಕೇಳಬೇಕು ಆ ರೀತಿಯಾಗಿ ಏನೂ ಇರಲ್ಲ. ಸೊ ನಿಮ್ಮ ಹತ್ರನೇ ಇರುತ್ತೆ, ನೀವು ಬೈ ಸೆಲ್ ಮಾಡ್ಕೊಳ್ಬೋದು. ಸೊ ಹಾಗೆ ಇದರಲ್ಲಿ ನಮ್ಮ ಕ್ಯಾಪಿಟಲ್ ಗ್ರೋತ್ ಆಗಬೇಕಂತ ಹೇಳಿದರೆ ಶಾರ್ಟ್ ಟು ಲಾಂಗ್ ಟರ್ಮು ಅಂದರೆ ಸಮಯ ತಗೊಳ್ಳುತ್ತೆ. ಸೊ ಇದನ್ನು ನೀವು ತಿಳ್ಕೊಳ್ಬೇಕು, ನಂತರ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳನ್ನು ಮಾಡಬೇಕು. ಹಾಗೆ ಇನ್ನೊಂದು ಅಸೆಟ್ ಅಂತ ನಾವು ನೋಡೋದಾದರೆ ರಿಯಲ್ ಎಸ್ಟೇಟು. ರಿಯಲ್ ಎಸ್ಟೇಟ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥದ್ದೇ. ರಿಯಲ್ ಎಸ್ಟೇಟಲ್ಲಿ ನಾವೇನು ಇಂಡಸ್ಟ್ರಿಯಲ್ ಇರ್ಬೋದು, ರೆಸಿಡೆನ್ಷಿಯಲ್ ಇರ್ಬೋದು, ಕಮರ್ಷಿಯಲ್, ಈ ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೇವೆ ಪ್ರಾಪರ್ಟಿಗಳ ಮೇಲೆ. ಈಗ ನೋಡಿ ಇಲ್ಲಿ ಏನು ರಿಸ್ಕ್ ಯಾವ ಥರ ಇರುತ್ತಂತ ಹೇಳಿದರೆ, ಈಗ ನೀವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತೀರಿ, ನೀವು ಅದನ್ನು ಸ್ವಲ್ಪ ದಿನದಲ್ಲಿ ಸೆಲ್ ಮಾಡೋಕ್ಕೆ ಹೋಗ್ತೀರಿ. ಆವಾಗ ಏನಾಗುತ್ತಂತ ಹೇಳಿದರೆ ನೀವು ತಗೊಂಡು ಜಾಸ್ತಿ ಹಣ ಕೊಟ್ಟಿರ್ತೀರಿ, ಆವಾಗ ಅಲ್ಲಿ ಡಿಮಾಂಡ್ ಇಲ್ಲದೆ ಇರ್ಬೋದು, ನೀವು ಆವಾಗ ಏನು ಕಡಿಮೆ ಹಣಕ್ಕೆ ಸೇಲ್ ಮಾಡಬೇಕಾಗುತ್ತೆ. ಸೊ ಆವಾಗ ನೀವು ಲಾಸ್ ಮಾಡ್ಕೊಳ್ತೀರಿ. ಮತ್ತೇನು ನೀವಿಲ್ಲ ಕಮರ್ಷಿಯಲ್ಲು, ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಪ್ಲ್ಯಾನ್ ಇರುತ್ತೆ ಅದನ್ನು ರೆಂಟಿಗೆ ಕೊಡಬೇಕು, ಅದರಲ್ಲಿ ಹಣ ಗಳಿಸಬೇಕು ಅಂತೇಳಿ. ಬಟ್ ಅಲ್ಲಿ ನೀವು ಅಂದ್ಕೊಂಡ ಹಾಗೆ ಅಲ್ಲಿ ರೆಂಟಿಗೆ ಯಾರು ಬರದೇ ಇರ್ಬೋದು, ಆವಾಗ ಏನು ನಿಮಗೆ ಲಾಸಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ರಿಸ್ಕ್ ಇರುತ್ತೆ. ಇಲ್ಲಿ ರಿವಾರ್ಡ್ ಕೂಡ ಮೀಡಿಯಮ್ ಟು ಹೈ ಇರುತ್ತೆ. ಯಾಕಂತ ಹೇಳಿದರೆ
ಅದೇ ಈಗ ನೀವು ಅಂದ್ಕೊಂಡಿರ್ತೀರ ಅದು ವರ್ಕ್ ಆಯಿತು ಅಂತ ಇದ್ರೆ, ಎಕ್ಸಾಂಪಲ್ ಈಗ ನೀವು ಲ್ಯಾಂಡನ್ನು ಲೀಸಿಗೆ ಕೊಡುವಂಥದ್ದು, ಅಲ್ಲಿ ನೀವು ಹಣ ಗಳಿಸ್ಬೋದು. ಅಥವಾ ನೀವು ಈಗ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿ ಅದನ್ನು ರೆಂಟಿಗೆ ಕೊಡೋದಿರ್ಬೋದು, ಅಲ್ಲಿ ನೀವು ಲಾಭ ಮಾಡ್ಬೋದು. ಇಲ್ಲ ನೀವೀಗ ಏನು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅದನ್ನು ಮಾಡಿಬಿಟ್ಟು ಅಲ್ಲಿ ನೀವು ರೆಂಟಿಗೆ ಕೊಡುವಂಥದ್ದು, ಹಾಗೆ ಮಾಡ್ಬೋದು. ಇಲ್ಲಾಂದರೆ ನೀವೀಗ ಪರ್ಚೇಸ್ ಮಾಡಿರೋಂಥ ನಿಮ್ದೇನು ಲ್ಯಾಂಡ್ ಇರ್ಬೋದು ಇರುತ್ತಲ್ಲ, ಅದನ್ನು ನೀವು ಸ್ವಲ್ಪ ಸಮಯದ ನಂತರ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂಥದ್ದು ಇರ್ಬೋದು, ಅಲ್ಲಿ ಲಾಭ ಗಳಿಸ್ಬೋದು. ಈ ರೀತಿಯಾಗಿ ನಿಮಗೆ ಲಾಭ ಮಾಡೋಕ್ಕಾಗತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಇಲ್ಲಿ ಲಿಕ್ವಿಡಿಟಿ ತುಂಬಾ ಲೋ ಇರುತ್ತೆ. ಈಗ ನಿಮ್ಮ ಹತ್ರ ಈಗ ಯಾವುದೇ ಪ್ರಾಪರ್ಟಿ ಇರ್ಬೋದು, ನಾನು ಇವತ್ತು ಅಂದ್ಕೊಳ್ತೀನಿ ಇದನ್ನ ಈಗ 1 month ಅಲ್ಲಿ ನಾನು ಸೇಲ್ ಮಾಡ್ತೇನೆ ಅಂತ, ಬಟ್ ಹಾಗಾಗಲ್ಲ. ಅದು 1 month ಅಲ್ಲಿ ನೀವು ಅಂದ್ಕೊಂಡಾಗೆ ಸೆಲ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ನಿಮ್ಮ ಆ ಪ್ರಾಪರ್ಟಿ ಮೇಲೆ ಅವರು ಅಲ್ಲಿ ಎದುರುಗಡೆ ಬೈ ಮಾಡೋರು ಬೇಕು ನಿಮ್ಗೆ. ಆ ರೇಟಿಗೆ ಅವ್ರ ಜೊತೆ ನಿಮ್ಗೆ ಹೊಂದಾಣಿಕೆ ಆಗ್ಬೇಕು. ಮತ್ತೆ ಅಲ್ಲಿ ಪೇಪರ್ ವರ್ಕ್ಸ್ ಅದು ಇದು ಅಂತ ಅಂದ್ರೆ ನಾವು ಅಂದ್ಕೊಂಡಾಗೆ ಆಗಲ್ಲ. ಅಥವಾ ನಿಮ್ದು ಆ ಪ್ರಾಪರ್ಟಿ ಸೆಲ್ ಆಗದೇನೆ ಇರ್ಬೋದು, ಯಾರು ಅದ್ರ ಬಗ್ಗೆ ನಿಮ್ಮ ಪ್ರಾಪರ್ಟಿ ಅದನ್ನ ತಗೊಳ್ಳಕ್ಕೆ ಇಂಟ್ರೆಸ್ಟ್ ಬಾರ್ದೇನೂ ಇರ್ಬೋದು. ಸೊ ಹಾಗಾಗಿ ಈ ರಿಯಲ್ ಎಸ್ಟೇಟ್ ಅನ್ನೋ ಇಲ್ಲಿ ಲೋ ಲಿಕ್ವಿಡಿಟಿ, ಅಂದ್ರೆ ಈಸಿಯಾಗಿ ಬೈಯರ್ ಸೆಲ್ಲರ್ ಸಿಗಲ್ಲ ಇಲ್ಲಿ. ಸೊ ಇದನ್ನ ನೀವು ತಿಳ್ಕೊಳ್ಬೇಕು. ಇಲ್ಲಿ ನಮ್ಗೆ ಕ್ಯಾಪಿಟಲ್ ಗ್ರೋತ್ ಆಗ್ಬೇಕಂತ ಹೇಳಿದ್ರೆ ಲಾಂಗ್ ಟರ್ಮ್ ಆಗುತ್ತೆ. ಅಂದ್ರೆ ನಾವು ಇವತ್ತು ಪ್ರಾಪರ್ಟಿ ತಗೊಂಡೆ ನಾಳೆಯಿಂದ ನಂಗೆ ಹಣ ಮಾಡೋಕ್ಕಾಗುತ್ತೆ, ಆ ರೀತಿ ಆಗಲ್ಲ, ತುಂಬಾ ಟೈಮ್ ತಗೊಳ್ಳುತ್ತೆ. ಸೊ ಇದನ್ನ ನೀವು ತಿಳ್ಕೊಳ್ಬೇಕು. ಹಾಗೆ ನಾವು ಇನ್ನೊಂದು ಇನ್ವೆಸ್ಟ್ಮೆಂಟ್ ಟೈಪ್ ನೋಡೋದಾದ್ರೆ ರಿಟೈರ್ಮೆಂಟ್ ಪ್ಲಾನ್ಸ್ ಅಂತ ಇದೆ. ಇದು ಆಲ್ಮೋಸ್ಟ್ ಆಗಿ ಹೆಚ್ಚಾಗಿ ಜಾಬ್ ಅಲ್ಲಿ ಇರುವವರು ಈ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳ ಮೇಲೆ ಹೂಡಿಕೆಯನ್ನು ಮಾಡ್ತಾರೆ. ನೀವು ನೋಡಿರ್ಬೋದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಸ್ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಈ ರೀತಿಯಾಗಿ ಇರುತ್ತೆ. ಇದಂತ ಹೇಳಿದ್ರೆ ಕಡಿಮೆ ರಿಸ್ಕ್ ಇರುತ್ತೆ, ಹಾಗೆ ರಿಟರ್ನ್ ಕೂಡ ಸ್ವಲ್ಪ ಕಡಿಮೆನೆ ಬರುತ್ತೆ. ಇಲ್ಲಿ ಲಿಕ್ವಿಡಿಟಿ ಲೋ ಇರುತ್ತೆ. ಅಂದ್ರೆ ಇದು ಅವ್ರದ್ದು ಟೈಮ್ ಪೀರಿಯಡ್ ಇರುತ್ತಲ್ಲ, ಅದ್ರ ಪ್ರಕಾರನೇ ನಡೆಯುವಂಥದ್ದು. ನಮ್ಗೆ ಬೇಕಾದವಾಗ ಎಲ್ಲ ಸಿಗಲ್ಲ ಇದು. ಸೊ ಹಾಗಾಗಿ ಇದು ಕಡಿಮೆ ರಿಸ್ಕ್. ಮತ್ತೆ FD ಹೋಲಿಸಿದ್ರೆ ಅದೇ ತರನಾಗಿ ಸ್ವಲ್ಪ ಸೇಫ್ ಆಗಿರುತ್ತೆ ಇದು. ಇಲ್ಲಿ ಅಂದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ. ಈಗ ಅಂದ್ರೆ ರಿಟೈರ್ಮೆಂಟ್ಗೆ ಆ ರೀತಿಯಾಗಿ ಪ್ಲಾನ್ ಮಾಡೋದಲ್ಲ, ಇಲ್ಲಿ ನಮ್ ಕ್ಯಾಪಿಟಲ್ ಗ್ರೋತ್ ಆಗ್ಬೇಕಂತ ಹೇಳಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಇದು ನಮ್ಗೆ ಬೇಕಾದವಾಗ ತೆಗಿತೀನಿ, ಹಣ ತಗೊಳ್ತೀನಿ, ಆ ರೀತಿಯಾಗಿ ಎಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಇದರಲ್ಲಿ. ಸೊ ಇನ್ನೊಂದು ಅಸೆಟ್ ಕ್ಲಾಸ್ ನಾವು ನೋಡೋದಾದ್ರೆ ಕಮೋಡಿಟೀಸ್ ಅಂತ ಇದೆ. ಕಮೋಡಿಟೀಸ್ ಅಲ್ಲಿ ನಮ್ಗೆ ಗೋಲ್ಡು, ಸಿಲ್ವರು, ಮತ್ತೆ ಕಾಪರು, ಕ್ರೂಡ್ ಆಯಿಲ್ ಈ ರೀತಿಯಾಗೆಲ್ಲ ಬರ್ತವೆ. ಬಟ್ ಇಂಡಿಯಾದಲ್ಲಿ ಜಾಸ್ತಿ ನಾವು ಅಂದ್ರೆ ಜಾಸ್ತಿ ಜನ ಹೂಡಿಕೆಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಗೋಲ್ಡ್ ಅಲ್ಲಿ ಮಾಡ್ತಾರೆ. ಯಾಕೆ ಅದಕ್ಕೊಂದು 2-3 ರೀಸನ್ ಇದೆ. ಗೋಲ್ಡ್ ಯಾಕಂದ್ರೆ ಇಂಡಿಯಾದಲ್ಲಿ ಜಾಸ್ತಿ ಜನ ಅಂದ್ರೆ ಜುವೆಲ್ರಿನ ಹಾಕ್ತಾರೆ, ಅಂದ್ರೆ ಆಭರಣ ಪ್ರಿಯರಿದ್ದಾರೆ, ಅದೊಂದು ರೀಸನ್ ಇದ್ರೆ. ಮತ್ತೊಂದಂತ ಹೇಳಿದ್ರೆ ಗೋಲ್ಡ್ ಅನ್ನ ನಮ್ಗೆ ಈಸಿಯಾಗಿ ಪ್ರಿಸರ್ವ್ ಮಾಡಿ ಇಡಬಹುದು ನಾವು. ಅಂದ್ರೆ ಅದು ವಾತಾವರಣದ ಜೊತೆ ಜಾಸ್ತಿ ರಿಯಾಕ್ಟ್ ಆಗಲ್ಲ. ಅದೇ ನಿಮ್ಗೆ ಸಿಲ್ವರು, ಕಾಪರ್ ಎಲ್ಲ ವಾತಾವರಣದ ಜೊತೆ ರಿಯಾಕ್ಟ್ ಆಗ್ತವೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಅವೆರಡಕ್ಕೆ ಗೋಲ್ಡ್ ಅಷ್ಟೊಂದು ರಿಯಾಕ್ಟ್ ಆಗಲ್ಲ. ಬಟ್ ಸಿಲ್ವರ್, ಕಾಪರ್ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಅದಕ್ಕೆ ಡಿಮಾಂಡ್ ಬರ್ಬೋದು. ಯಾಕಂತ ಹೇಳಿದ್ರೆ ಅದನ್ನ ಆಟೋಮೊಬೈಲ್ ಇಂಡಸ್ಟ್ರಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಈ ರೀತಿ ಇಂಡಸ್ಟ್ರಿಯಲ್ ಅಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಅಂದ್ರೆ ಅದು ಇಂಡಸ್ಟ್ರಿಯಲ್ ಮೆಟಲ್ ಅಂತ ಈ ರೀತಿಯಾಗಿ ಹೇಳ್ತಾರೆ. ಸೊ ಇಲ್ಲಿ ಗೋಲ್ಡ್ 2 ರೀಸನ್ ಗೊತ್ತಾಯ್ತು ನಿಮ್ಗೆ. ಇನ್ನೊಂದಂತ ಹೇಳಿದ್ರೆ ಗೋಲ್ಡ್ ಒಂದು ಹೈ ಲಿಕ್ವಿಡ್ ಅಸೆಟ್. ಇದು ಹೈ ಲಿಕ್ವಿಡ್ ಅಸೆಟ್ ಅಂತ ಹೇಳಿದ್ರೆ ನೀವು ಇದನ್ನ ಎಲ್ಲಿ ಬೇಕಿರೋ ಬೈ ಸೆಲ್ ಮಾಡ್ಬೋದು. ಅಂದ್ರೆ ನಿಮ್ಮ ಹತ್ರ ಈಗ ಗೋಲ್ಡ್ ಇದೆ ಅಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ಒಂದು 5 ಲಕ್ಷ ರೂಪಾಯಿದು ಗೋಲ್ಡ್ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಇವಾಗ ಹಣ ಬೇಕಂತ ಇದ್ರೆ ಇವಾಗಲೇ ನೀವು ಹಣ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು. ಎಲ್ಲ ಮಾರ್ಬಿಟ್ಟು ಅದನ್ನ ಹಣ ಆಗಿ ತಗೊಂಡು ಬರ್ಬೋದು. ಮತ್ತೊಂದು ಬೆನಿಫಿಟ್ ಅಂತ ಹೇಳಿದ್ರೆ ನೀವು ಅದನ್ನ ಬ್ಯಾಂಕ್ಗಳಲ್ಲಿ ಅಡ ಇಟ್ಟು ಅಲ್ಲಿಂದನೂ ಹಣ ಪಡ್ಕೊಳ್ಬಹುದು. ಸೊ ಇದಕ್ಕೋಸ್ಕರ ಅಂದ್ರೆ ಎಮರ್ಜೆನ್ಸಿಯಲ್ಲಿ ತುಂಬಾ ಕೆಲಸ ಮಾಡುತ್ತೆ ಗೋಲ್ಡ್. ಸೊ ಹಾಗಾಗಿ ಗೋಲ್ಡ್ ಅಲ್ಲಿ ಜಾಸ್ತಿ ಜನ ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಇಲ್ಲೂ ರಿಸ್ಕ್ ಇರುತ್ತೆ. ಈಗ ನೋಡಿ, ತುಂಬಾ ಹಿಂದೆ 2 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡಿದ್ದವರಿಗೆ ಚೆನ್ನಾಗಿ ರಿಟರ್ನ್ ಬಂದಿದೆ. ಇವಾಗ ಇನ್ವೆಸ್ಟ್ ಮಾಡೋರಿಗೆ ಸ್ವಲ್ಪ ಭಯ ಇದೆ. ಅಂದ್ರೆ ಮಾರ್ಕೆಟ್ ಏನಾಗಿದೆ ಅಂದ್ರೆ ಲಾಸ್ಟ್ 2 years ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ ಪ್ರತಿಯೊಂದಕ್ಕೂ. ಅಂದ್ರೆ ಹೀಗೀಗ ಆಗ್ಬೋದು ಅಂತ. ಅದಕ್ಕಿಂತ ತುಂಬಾ ಮೇಲ್ಗಡೆ ಹೋಗಿದೆ ಗೋಲ್ಡ್ ಪ್ರೈಸು. ಏನು ಅಂದ್ಕೊಂಡಿರ್ತಾರಲ್ಲ ಅದಕ್ಕಿಂತ ಮೇಲ್ಗಡೆ ಹೋಗಿದೆ. ಈಗ ಗೋಲ್ಡ್ ನೋಡೋದಾದ್ರೆ ಗೋಲ್ಡ್ ಬಗ್ಗೆ ಸ್ವಲ್ಪ ಫಿಯರ್ ಇದೆ ಜನರಿಗೆ. ಸೊ ಹಾಗಾಗಿ ಅಂದ್ರೆ ರಿಸ್ಕ್ ಕೂಡ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ್ದು ರಿಸ್ಕ್ ಇಲ್ಲ ಅನ್ನುವಂಥದ್ದಿಲ್ಲ, ರಿಸ್ಕ್ ಇರುತ್ತೆ. ಸೊ ಇಲ್ಲಿ ನಮ್ಗೆ ಇದು ಗ್ರೋತ್ ಆಗ್ಬೇಕಂದ್ರೆ ಮೀಡಿಯಂ ಟು ಲಾಂಗ್ ಟರ್ಮ್ ಈ ರೀತಿಯಾಗಿರುತ್ತೆ. ಬಟ್ ಬೇರೆ ಅಸೆಟ್ಗಳಿಗೆ ಕಂಪೇರ್ ಮಾಡಿದ್ರೆ ಗೋಲ್ಡ್ ಸ್ವಲ್ಪ ಸೇಫ್ ಅಂತ ಹೇಳ್ಬೋದು ನಾವು. ಓಕೆ.
ಈಗ ನಾವು ಇನ್ನೊಂದು ಅಸೆಟ್ ಕ್ಲಾಸ್ ನಾವು ನೋಡೋದಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಏನ್ ಗೊತ್ತಾ, ಇದೊಂದು ಸಮುದ್ರ ಇದ್ದ ಹಾಗೆ. ಇದು ನಿಮಗೆ ಇಲ್ಲಿ ಎಲ್ಲ ರೀತಿ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಬೇರೆ ಬೇರೆ ಸೆಕ್ಟರ್ಸ್ ಇರ್ಬೋದು, ಅಂದ್ರೆ ಬೇರೆ ಬೇರೆ ಟೈಮ್ ಪೀರಿಯಡ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು. ಹಾಗೆ ಮತ್ತಿಲ್ಲಿ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಆಯ್ಕೆ, ನಿಮ್ಗೆ ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಮೇಲೆನೆ ಇರುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್ ಇಲ್ಲಿ ಈಗ ಟಾಟಾ ಮೋಟಾರ್, ರಿಲಯನ್ಸು ಇಂಡಸ್ಟ್ರೀಸ್ ಮತ್ತೆ HDFC ಬ್ಯಾಂಕ್ ಈ ರೀತಿಯಾಗಿ ಇದೆ. ಅಂದ್ರೆ ಓವರ್ ಆಲ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅರೌಂಡ್ 6000 ಅಂದ್ರೆ 6000ಕ್ಕಿಂತ ಹೆಚ್ಚು ಸ್ಟಾಕ್ ಇದಾವೆ. ಅದರಲ್ಲಿ ಆ ಪರ್ಟಿಕ್ಯುಲರ್ ಕಂಪನಿಗಳನ್ನ ಅನಾಲಿಸಿಸ್ ಮಾಡಿಬಿಟ್ಟು ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಇಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ರಿಸ್ಕ್ ಇರುತ್ತೆ. ರಿಸ್ಕ್ ಮೀಡಿಯಂ ಟು ಹೈ ಇರುತ್ತೆ, ರಿವಾರ್ಡ್ ಕೂಡ ಹೈ ಇರುತ್ತೆ. ಅಂತ ಹೇಳಿದ್ರೆ ನೀವೀಗ ಯಾವುದೇ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ರಪ್ಪ, ಆ ಕಂಪನಿ ಲಾಸ್ ಆಯ್ತು, ಆವಾಗ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ಅಲ್ಲೂ ನಿಮ್ಗೆ ಲಾಸ್ ಕಾಣ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಇಲ್ಲ ಕಂಪನಿ ಗ್ರೋತ್ ಚೆನ್ನಾಗಾಯ್ತು, ಲಾಭ ಜಾಸ್ತಿ ಆಯ್ತು, ಆವಾಗ ಜನ ಕಂಪನಿ ಷೇರುಗಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಕ್ಯಾಪಿಟಲ್ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಡಿಮಾಂಡ್ ಜಾಸ್ತಿ ಆದವಾಗ ನಿಮ್ಮ ಕ್ಯಾಪಿಟಲ್ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ಈಗ ಗ್ಲೋಬಲ್ ಇಶ್ಯೂಸ್ ಆದವಾಗ ನಮಗೆ ಮಾರ್ಕೆಟ್ ಅಲ್ಲಿ ಏನು ನೆಗೆಟಿವ್ ಆಗುತ್ತೆ, ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಆದವಾಗ ಅಥವಾ ಆ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಏನಾದರೂ ಸಮಸ್ಯೆಗಳಾದವಾಗ ಆವಾಗೆಲ್ಲ ನಮ್ಗೆ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಂದ್ರೆ ಜಾಸ್ತಿ ಈಗ ಲಾಂಗ್ ಟರ್ಮ್ ಅಲ್ಲಿ ನಾವು ನೋಡಿದವಾಗ ಪ್ರಾಫಿಟೇಬಲ್ ಆಗಿರ್ತೀವಿ ನಾವು. ಬಟ್ ಇಲ್ಲಿ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ ಇದು ಲಿಕ್ವಿಡಿಟಿ ಹೈ ಇರುತ್ತೆ. ಲಿಕ್ವಿಡಿಟಿ ಹೈ ಅಂತ ಹೇಳಿದ್ರೆ ಇಲ್ಲಿ ನೀವು ಯಾವುದೇ ಈಗ ಸ್ಟಾಕ್ ಅನ್ನ ಬೈ ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ. ಇವತ್ತೀಗ ನಾನೊಂದು ಈಗ ಟಾಟಾ ಮೋಟಾರ್ಸ್ ಇದೊಂದು ಶೇರ್ ಅನ್ನು ಈಗ ಬೈ ಮಾಡಿದೆ ಅಂತ ಇಟ್ಕೊಳ್ಳಿ. ಈಗ ಬೆಳಿಗ್ಗೆ ಬೈ ಮಾಡಿದ್ದೇನೆ, ನಾನೀಗ ಮಧ್ಯಾಹ್ನ ಬೇಕಿದ್ರು ಅದನ್ನು ಸೆಲ್ ಮಾಡ್ಬೋದು. ನಂಗೆ ಬೇಡ ಅಂತ ಇದ್ರೆ ಸೆಲ್ ಮಾಡ್ಬೋದು. ಇಲ್ಲ ನಾನು ಇವತ್ತು ಬೈ ಮಾಡಿದ್ದೀನಿ, ನನಗೆ 1 ತಿಂಗಳು ಬಿಟ್ಟು ಈಗ ನಾನು ಬೇಕಿದ್ರು ಸೆಲ್ ಮಾಡ್ಬೋದು. ಅಂದ್ರೆ ಅದು ಯಾರನ್ನು ಕೇಳಬೇಕು ಮಾಡಬೇಕು ಆ ರೀತಿಯಾಗಿ ಏನೂ ಇರಲ್ಲ ಅದರಲ್ಲಿ. ಅಂದ್ರೆ ನಮ್ಮ ಆಯ್ಕೆ, ನಮ್ಗೆ ಹೇಗೆ ಬೇಕೋ ಹಾಗೆ. ಅದಕ್ಕೋಸ್ಕರ ಇಲ್ಲಿ ಹೈ ಲಿಕ್ವಿಡಿಟಿ. ಅಂದ್ರೆ ನಮ್ಗೆ ಯಾವಾಗ ಬೇಕಿದ್ರು ನಮ್ಮ ಹಣನ ನಾವು ತಗೊಳ್ಬೇಕು. ಅದು ಲಾಭದಲ್ಲಿದ್ರೆ ಲಾಭದಲ್ಲೇ ಸಿಗುತ್ತೆ, ನಷ್ಟದಲ್ಲಿದ್ರೆ ನಷ್ಟದಲ್ಲೇ ಸಿಗುತ್ತೆ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಏನು ಪ್ರೈಸ್ ಇರುತ್ತೆ ನೋಡಿ, ಆ ಪ್ರೈಸು ನಮ್ಗೆ ಸಿಗುತ್ತೆ. ಸೊ ಇದು ಇದರಲ್ಲಿ ಕ್ಯಾಪಿಟಲ್ ಗ್ರೋತ್ ಆಗೋಕ್ಕೆ ಮೀಡಿಯಂ ಟು ಲಾಂಗ್ ಟರ್ಮ್ ನಾವು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದನ್ನ ಬಿಟ್ಟು ಮತ್ತಿಷ್ಟು ಆಯ್ಕೆಗಳಿದ್ದಾವೆ. ನಾವು ಟ್ರೇಡಿಂಗ್ ಅಂತ ಮಾಡ್ತೀವಿ, ಪೊಸಿಷನಲ್ಲು ಅಥವಾ ಸ್ವಿಂಗ್ ಟ್ರೇಡಿಂಗ್ ಇರ್ಬೋದು, ಇಂಟ್ರಾಡೇ ಟ್ರೇಡಿಂಗ್, ಅಲ್ಲಿ ತುಂಬಾ ಆಯ್ಕೆಗಳಿರ್ತವೆ. ಮತ್ತೆ ಅಲ್ಲಿ ಮತ್ತೊಂದು ಬೆನಿಫಿಟ್ ಅಂತಂದ್ರೆ ನಿಮ್ಗೆ ಎಲ್ಲ ರೀತಿಯ ಸೆಕ್ಟರ್ಸ್ಗಳು ಅಲ್ಲಿ ಸಿಗ್ತವೆ. IT ಇರ್ಬೋದು, ಮತ್ತೆ ಮೆಟಲ್ ಸೆಕ್ಟರ್ಸ್ ಇರ್ಬೋದು, ಫಾರ್ಮಾ ಸೆಕ್ಟರ್ಸ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಆಟೋ ಸೆಕ್ಟರ್ಸ್ ಇರ್ಬೋದು, ಸರ್ವಿಸ್ ಇಂಡಸ್ಟ್ರಿಗಳಿರ್ಬೋದು, ಸಿಮೆಂಟ್ ಇಂಡಸ್ಟ್ರಿ, ಅಂದ್ರೆ ತುಂಬಾ ಇದಾವೆ ಅದರಲ್ಲಿ ನಿಮ್ಗೆ. ಅಂದ್ರೆ ನಿಮ್ಗೆ ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮ್ಮ ಅನಾಲಿಸಿಸ್ ಪ್ರಕಾರ ನಮ್ಮ ಫ್ಯೂಚರ್ ಅಲ್ಲಿ ಯಾವ್ದ್ರಲ್ಲಿ ಗ್ರೋತ್ ಆಗ್ಬೋದು, ಈ ರೀತಿಯಾಗಿ ನೋಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಸೊ ಈಗ ನಾವು ಕೊನೆಯದಾಗಿ ನೋಡೋದಾದ್ರೆ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ಮ್ಯೂಚುವಲ್ ಫಂಡ್ಸ್ ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ಇದೊಂದು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರುವಂಥದ್ದೇ. ಬಟ್ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಸ್ಟಾಕ್ ಅಥವಾ ಶೇರ್ಗಳನ್ನ ಬೈ ಮಾಡಕ್ ಹೋಗಲ್ಲ. ನಾವು ಏನ್ ಮಾಡ್ತೇವೆ, ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ, ಅವರಿಗೆ ನಾವು ಹಣವನ್ನ ಕೊಡುವಂತದ್ದು. ಅವರು ನಮ್ಮ ಹಣವನ್ನ ಬೇರೆ ಬೇರೆ ಕಂಪನಿ ಏನು ಸ್ಟಾಕ್ಗಳಿರ್ತವೆ ಆ ಷೇರುಗಳಲ್ಲೆಲ್ಲ ಹೂಡಿಕೆ ಮಾಡಿ ಅವರು ಆ ಲಾಭದಲ್ಲಿ ನಮಗೆ ಸಮ್ ಪರ್ಸೆಂಟೇಜ್ ಅನ್ನುವಂತ ನಮಗೆ ಕೊಡುವಂಥದ್ದು. ಇದರಲ್ಲಿ ರಿಸ್ಕ್ ಅನ್ನುವಂಥದ್ದು ಲೋ ಟು ಮೀಡಿಯಂ ಮತ್ತೆ ಹೈ ಇರುತ್ತೆ. ಯಾಕಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮಗೆ ಲೋ ರಿಸ್ಕ್ ಮ್ಯೂಚುವಲ್ ಫಂಡ್ಸ್ ಇರ್ತವೆ, ಹೈ ರಿಸ್ಕ್ ಇರ್ತವೆ, ಮೀಡಿಯಂ ರಿಸ್ಕ್ ಇರ್ತವೆ. ನೀವು ಲೋ ರಿಸ್ಕ್ ಮ್ಯೂಚುವಲ್ ಫಂಡ್ಗೆ ಹೋದ್ರೆ ನಿಮ್ ರಿಟರ್ನ್ ಕೂಡ ಲೋನೇ ಸಿಗುತ್ತೆ. ಮೀಡಿಯಂ ರಿಸ್ಕಿಗೆ ಹೋದ್ರೆ ರಿಟರ್ನ್ ಕೂಡ ಮೀಡಿಯಂ ಸಿಗುತ್ತೆ. ಹೈ ರಿಸ್ಕಿಗೆ ಹೋದ್ರೆ ರಿಟರ್ನ್ ಕೂಡ ಹೈನೇ ಸಿಗುತ್ತೆ. ಸೊ ಇಲ್ಲಿ ನಾವು ಸ್ಟಾಕ್ಗಳನ್ನ ನಾವು ಆಯ್ಕೆ ಮಾಡಲ್ಲ, ಅವ್ರ ಫಂಡ್ ಮ್ಯಾನೇಜರ್ ಇರ್ತಾರೆ, ಅವರೇ ಮ್ಯಾನೇಜ್ ಮಾಡುವಂಥದ್ದು, ನಾವು ಅವರಿಗೆ ಹಣ ನೀಡುವಂಥದ್ದು. ಹಾಗೆ ಇಲ್ಲಿ ಲಿಕ್ವಿಡಿಟಿ ಅನ್ನುವಂಥದ್ದು ಹೈ ಇರುತ್ತೆ. ಇದನ್ನ ನಾವು ಯಾವಾಗ ಬೇಕಿದ್ರು ನಾವು ಸ್ಟಾಪ್ ಮಾಡಿಬಿಟ್ಟು ಅಥವಾ ಕ್ಲೋಸ್ ಮಾಡಿಬಿಟ್ಟು ನಾವು ನಮ್ಮ ಹಣವನ್ನ ತಗೊಳ್ಬಹುದು ಇದರಲ್ಲಿ. ಸೊ ಇದರಲ್ಲಿ ಗ್ರೋತ್ ಆಗ್ಬೇಕಂದ್ರೆ ಹಾಗೆ ಲಾಂಗ್ ಟರ್ಮ್ ಈ ರೀತಿಯಾಗಿ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ಗಳನ್ನು ನೋಡ್ಬೋದು. ಇಲ್ಲಿ ನೋಡಿ ಇಷ್ಟೆಲ್ಲ ನಾನು ಒಂದು 8 ಇನ್ವೆಸ್ಟ್ಮೆಂಟ್ ಟೈಪ್ಗಳನ್ನು ಹಾಕಿದ್ದೇನೆ. ಇಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಹೇಗೆ ನಾನು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ಮುಂಚೆ ನಾನು ಎಷ್ಟು ರಿಸ್ಕ್ ತಗೊಳ್ಬಹುದು ನಾನು ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಳ್ಬೇಕು. ಈಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ನೋಡಿ, ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಇದೆ, ರಿವಾರ್ಡ್ ವೆರಿ ಹೈ ಇದೆ, ರೈಟಾ? ರಿವಾರ್ಡ್ ವೆರಿ ಹೈಕ್ಕಿಂತ ಮೊದಲನೇದಾಗಿ ರಿಸ್ಕು ವೆರಿ ಹೈ ಇದೆ. ಇದನ್ನ ನೀವು ತಿಳ್ಕೊಳ್ಬೇಕು. ನಂಗೆ ತುಂಬಾ ಲಾಸ್ ಆಗ್ಬೋದು ಇದರಲ್ಲಿ. ಅದು ಲಾಸ್ ಆದ್ರೆ ಓಕೆನಾ? ಓಕೆ ಅಂತ ಇದ್ರೆ ಮಾತ್ರ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು. ಇಲ್ಲ ನಂಗೆ
ನಷ್ಟ ಕಡಿಮೆ ಆಗ್ಬೇಕು, ಲಾಭ ಕಮ್ಮಿ ಆದ್ರೂ ಓಕೆ, ನಷ್ಟ ಕಡಿಮೆ ಆಗ್ಬೇಕು. ಹಾಗಿದ್ದವಾಗ ನೀವೇನ್ ಮಾಡ್ಬೇಕು, ಎಫ್ ಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ಈ ರೀತಿಯಾಗಿ. ಇಲ್ಲ ನಾನು ಓಕೆ, ನಾನು ಬೇರೆ ಬೇರೆ ಮಾರ್ಕೆಟ್ ಏನು ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನಾನು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಕು. ಆವಾಗ ಏನ್ ಮಾಡ್ಬೋದು, ನಾನು ಡೈವರ್ಸಿಫೈ ಮಾಡ್ಬೇಕಂದ್ರೆ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ನೀವು. ಸೊ ಈ ರೀತಿಯಾಗಿ ನೀವು ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಎಲ್ಲದದ್ದು ಸಿಗುತ್ತೆ ನಿಮ್ಗೆ. ಈ ಕಮೋಡಿಟಿನೂ ಇದ್ರೊಳಗಡೆ ಸಿಕ್ಬಿಡುತ್ತೆ, ಪ್ರತಿಯೊಂದು ರಿಯಲ್ ಎಸ್ಟೇಟು ಇದ್ರೊಳಗಡೆ ಸಿಕ್ಬಿಡುತ್ತೆ. ಸೊ ಪ್ರತಿಯೊಂದು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಒಳಗಡೆ ಸಿಕ್ಬಿಡುತ್ತೆ. ಹಾಗಾಗಿ ನಾನೇನಂತ ಹೇಳಿದ್ರೆ, ಇನ್ ಮುಂದೆ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಸೀರೀಸ್ ಅಂದ್ರೆ ಕಂಟಿನ್ಯೂ ವಿಡಿಯೋಸ್ಗಳನ್ನ ಇನ್ ಮುಂದೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ ಡೀಟೇಲ್ ಆಗಿ ಯಾರಿಗೆ ಕಲಿಬೇಕಂತ ಇದ್ದಾರೆ, ಬೇಸಿಕ್ ಟು ಅಡ್ವಾನ್ಸ್ ತನಕ, ನನ್ನ ಈ ಟ್ರೇಡ್ ಕಿಕ್ ಅಂತ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ಇದನ್ನ ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಥವಾ ಇನ್ನು ಮುಂದೆ ನಿಮ್ಗೆ ಬೇರೆ ಬೇರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಲರ್ನಿಂಗ್ಸ್ ಬೇಕು ಅಂತ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ವಿಡಿಯೋ ಚೆನ್ನಾಗಾಯಿತು ಅಂತ ಇದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.